ಕಳೆದ 6 ದಿನಗಳಿಂದ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇದ್ದಂತಹ ಯುದ್ಧ, ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಇರಾನ್ ವಿರುದ್ಧ ಸಾರಿರ್ತಕ್ಕಂಥ ಯುದ್ಧ ಈಗ ಹಿಂದೂ ಮಹಾಸಾಗರ ಅಂದರೆ ಭಾರತದ ಸಮೀಪಕ್ಕೆ ಬಂದು ನಿಂತಿದೆ. ಇರಾನ್ನ ಹಡಗೊಂದನ್ನು ಹಿಂದೂ ಮಹಾಸಾಗರದಲ್ಲಿ ಅಮೆರಿಕದ ಜಲಾಂತರ್ಗಾಮಿ ಹೊಡೆದುರುಳಿಸಿದೆ. ಅದು 375 ಕಿಲೋಮೀಟರ್ ದೂರದಲ್ಲಿ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇದ್ದಂತಹ ಯುದ್ಧ ಈಗ ಹಿಂದೂ ಮಹಾಸಾಗರಕ್ಕೆ ಕಾಲಿಟ್ಟಿದೆ. ಭಾರತದಿಂದ ಕೇವಲ 374 ಕಿಲೋಮೀಟರ್ ಅಂತರದಲ್ಲಿ ದಾಳಿಯಾಗಿದೆ. ಶ್ರೀಲಂಕಾ ಸಮೀಪ, ಕರಾವಳಿಯ ಸಮೀಪ ಇರಾನ್ನ ಯುದ್ಧ ನೌಕೆಯನ್ನು ಸ್ಫೋಟಗೊಳಿಸಿದ್ದಾರೆ. ಇರಾನ್ ಯುದ್ಧ ನೌಕೆಯನ್ನು ಹೊಡೆದುರುಳಿಸಿದೆ ಅಮೆರಿಕದ ನೌಕೆ. ಈ ಯುದ್ಧ ನೌಕೆಯಲ್ಲಿ 87 ಮಂದಿ ಇದ್ದರೂ ಸಾವನ್ನಪ್ಪಿದ್ದಾರೆ. 100ಕ್ಕೂ ಅಧಿಕ ಮಂದಿ ಕಣ್ಮರೆಯಾಗಿದ್ದಾರೆ ಅಂತಕ್ಕಂಥ ಮಾಹಿತಿ. ವಿಶಾಖಪಟ್ಟಣದಲ್ಲಿ ಸಮರಾಭ್ಯಾಸಕ್ಕೋಸ್ಕರ ಇರಾನ್ನಿಂದ ಬಂದಿತ್ತು ಈ ನೌಕೆ. ಈ ವಿಶಾಖಪಟ್ಟಣಂನಿಂದ ಸಿಂಗಾಪುರ್ಗೆ ಹೋಗಿ ಅಲ್ಲೊಂದಷ್ಟು ರಿಪೇರಿ ಕೆಲಸಗಳನ್ನ ಮಾಡಿಕೊಂಡು ಅದು ವಾಪಸ್ಸು ಶ್ರೀಲಂಕಾ ಮುಖಾಂತರವಾಗಿ ಅಂದರೆ ಹಿಂದೂ ಮಹಾಸಾಗರದಲ್ಲಿ ಇರಾನ್ ಕಡೆಗೆ ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಅಮೆರಿಕದ ಜಲಾಂತರ್ಗಾಮಿಯೊಂದು ಈ ಹಡಗನ್ನು ಹೊಡೆದುರುಳಿಸಿದೆ. ಇಲ್ಲಿ 87 ಮಂದಿ ಸಾವನ್ನಪ್ಪಿದ್ದಾರೆ. ಅಂದರೆ ಬಾಡಿ ಸಿಕ್ಕಿರ್ತಕ್ಕಂಥದ್ದು 87 ಜನ, 100ಕ್ಕೂ ಅಧಿಕ ಜನ ಕಣ್ಮರೆಯಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಭಾರತಕ್ಕೆ ಅತ್ಯಂತ ಸಮೀಪ, ಐ ಥಿಂಕ್ ಕನ್ಯಾಕುಮಾರಿಗೆ ಹತ್ತಿರವಾಗುತ್ತಿದ್ದು. ಕನ್ಯಾಕುಮಾರಿ, ರಾಮೇಶ್ವರಂ ಇಲ್ಲಿಗೆ ಬಹಳ ಹತ್ತಿರವಾದಂತಹ ಪ್ರದೇಶ. ಆ ಪ್ರದೇಶದಲ್ಲೇ ಹೊಡೆದುರುಳಿಸಿರ್ತಕ್ಕಂಥದ್ದು. ಅಂದರೆ ಭಾರತದ ಸಮೀಪಕ್ಕೆ ಕೂಡ ಈ ಯುದ್ಧ ಬಂದು ನಿಂತಿದೆ. ಕೇವಲ 374 ಕಿಲೋಮೀಟರ್ ಅಂತರದಲ್ಲಿ ಈ ದಾಳಿ ನಡೆದಿರತಕ್ಕಂಥದ್ದು. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಇರಾನ್ ದೇಶದ ಯುದ್ಧ ನೌಕೆ ಇದು.